ಬಾಗಲಗುಂಟೆಗೆ ಬಂದು 50 ವರ್ಷ ಪೂರೈಸಿದ ಹಿನ್ನೆಲೆ ಗ್ರಾಮ ದೇವತೆಗೆ ಪೂಜೆ. ಬಾಗಲಗುಂಟೆ ಮಾರಮ್ಮ ತಾಯಿಯ ಆಶೀರ್ವಾದ ಪಡೆದ ಶಾಸಕ ಎಸ್ ಮುನಿರಾಜು. ತಮ್ಮ ನೆಚ್ಚಿನ ಶಾಸಕ ಎಸ್ ಮುನಿರಾಜು ಅವರಿಗೆ ಹೂವಿನ ಸುರಿಮಳೆ. ಬೃಹದಾಕಾರದ ಆಪಲ್ ಹಾರ ಹಾಕಿದ ಕಾರ್ಯಕರ್ತರು. ಐವತ್ತು ವರ್ಷದ ಹಿಂದೆ ಯುವಕನಾಗಿ ಬಾಗಲಗುಂಟೆ ಗ್ರಾಮಕ್ಕೆ ಬಂದು ತಾಯಿ ಶಕ್ತಿ ದೇವತೆ ಮಾರಮ್ಮ ದೇವಿ ಆಶೀರ್ವಾದ ಪಡೆದು ನನ್ನ ಬದುಕಿನ ಹೊಸ ಪಯಣ ಆರಂಭಿಸಿದೆ. ಆ ಸಂದರ್ಭದಲ್ಲಿ ಗ್ರಾಮದ ಜನತೆ ಎಲ್ಲ ರೀತಿಯ ಪ್ರೋತ್ಸಾಹಿಸಿದ್ರಿಂದ ನಾನು ಸಮಾಜದಲ್ಲಿ ಈ ಮಟ್ಟದಲ್ಲಿ ಬೆಳೆಯಲು ಸಾಧ್ಯವಾಗಿದೆ. ಅದಕ್ಕಾಗಿ ದೇವಿಗೆ ಹಾಗೂ ಗ್ರಾಮದ ಜನರಿಗೆ ನಾನು ಮತ್ತು ನಮ್ಮ ಕುಟುಂಬ ಯಾವಾಗಲೂ ಸದಾ ಚಿರಋಣಿಯಾಗಿರ್ತೀವಿ ಅಂತ ದಾಸರಹಳ್ಳಿ ಶಾಸಕ ಎಸ್ ಮುನಿರಾಜು ಭಾವುಕರಾಗಿ ಮಾತನಾಡಿದ್ದಾರೆ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಾಗಲಗುಂಟೆಯಲ್ಲಿ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಆಯೋಜನೆ ಮಾಡಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ, ನಾನು ಸಾಮಾನ್ಯ ಯುವಕನಾಗಿ ಈ ಗ್ರಾಮಕ್ಕೆ ಬಂದು ಅನೇಕ ಕಷ್ಟದ ಜೀವನ ಮಾಡಿ ಕಾರ್ಮಿಕನಾಗಿ ನಂತರ ಎಲ್ಲರ ಸಹಕಾರದಿಂದ ಕಾರ್ಮಿಕರ ಮುಖಂಡನಾಗಿ ಗುರುತಿಸಿಕೊಂಡಿದ್ದೆ. ಈ ಹಿನ್ನೆಲೆ ಶಾಸಕನಾಗುವ ಅವಕಾಶ ಸಿಕ್ತು. ಅಲ್ಲಿಂದ ಇಲ್ಲಿಯ ತನಕ ಕ್ಷೇತ್ರದ ಮುಖಂಡರು ಜೊತೆಗೆ ಮತದಾರರು ಆಶೀರ್ವಾದ ಮಾಡಿದ್ರಿಂದ ಜನರ ಸೇವೆ ಮಾಡಲು ಅವಕಾಶ ದೊರಕಿದೆ. ಅಲ್ಲಿಂದ ಇಲ್ಲಿಯ ತನಕ ಕ್ಷೇತ್ರದ ಮುಖಂಡರು ಜೊತೆಗೆ ಮತದಾರರು ಆಶೀರ್ವಾದ ಮಾಡಿದ್ರಿಂದ ಜನರ ಸೇವೆ ಮಾಡಲು ಅವಕಾಶ ದೊರಕಿದೆ. ಇದು ನನ್ನ ಪೂರ್ವ ಜನ್ಮದ ಪುಣ್ಯ ಎಂದಿದ್ದಾರೆ. ಅವರು ಮರಿಯಪ್ಪನವ್ರ ತಾಯಿದ್ರು ಶಾರದಕ್ಕ ಅಂತ, ಶಿವಪುರ ಮಾತಾಡಿ ಮರಿಯಪ್ಪನವ್ರ ತಾಯಿದ್ರು ಶಾರದಕ್ಕ ಅಂತ. ನಾನು ಜುಲೈಯಲ್ಲಿ ಬಂದಾಗ ಆಗಸ್ಟ್ ಅಲ್ಲಿ ಊರಪ್ಪ, ನಾನೇ ಸ್ಟವಲ್ಲಿ ಅಡಿಗೆ ಮಾಡ್ಕೊಂಡು ನಾನೇ ಊಟ ಮಾಡ್ಕೊಂಡು ನಾನೇ ಹೋಗ್ಬೇಕಾಗಿತ್ತು. ಆ ಊರದಲ್ಲಿ ಒಂದು 4-6 ಮನೆಗೆ ಕರೆದು ಊಟ ಹಾಕಿದ್ದು. ಚಿಕ್ಕ ಊರು, ಅವಾಗ 70-80 ಮನೆ ಅಷ್ಟೇ ಇದ್ದಿದ್ದು. ಊರಿಗೆ ಬಸ್ ಇರಲಿಲ್ಲ, ಬಾವಿಯಲ್ಲಿ ನೀರು ಸೇದಬೇಕಾಗಿತ್ತು. ಸ್ವಲ್ಪ ದಿವಸ ಆದ್ಮೇಲೆ ಆ ಬಾಡಿಗೆ ಮನೆ ಬಿಟ್ಟು 30 ರೂಪಾಯಿ ಬಾಡಿಗೆಗೆ ಇನ್ನೊಂದು ಮನೆಗೆ ಹೋದೆ. ಆಮೇಲೆ 200 ರೂಪಾಯಿ ಬಾಡಿಗೆ ಮನೆಗೆ ಹೋದೆ. ನಮ್ಮ ತಂದೆ ತಾಯಿ ತಂಗಿನ ಕರ್ಕೊಂಬಂದ್ರಿ, ಅಣ್ಣ ತಮ್ಮಂದ್ರನ್ನ ಕರ್ಕೊಂಬಂದ್ರಿ. ಎಲ್ಲರಿಗೂ ನನ್ನ ದೊಡ್ಡ ತಂಗಿ ಒಬ್ಬಳು ಮದುವೆ ಆಗಿತ್ತು. ಎಲ್ಲರಿಗೂ ಈ ಊರಿಗೆ ಬಂದ್ಮೇಲೆ ಆ ಮಾರಮ್ಮನ ಆಶೀರ್ವಾದದಿಂದ ಎಲ್ಲರಿಗೂ ಮದುವೆಗಳಾಯಿತು. ನಾವು ಬರುವಾಗ ನಮ್ಮ 85ರಲ್ಲಿ ನಮ್ಮ ತಂದೆ ತಾಯಿ ಬಂದಿದ್ರು. ನಮ್ಮ ತಂದೆನ ಕಳ್ಕೊಂಡಿದ್ದೀವಿ. ನಮ್ಮ ತಾಯಿ ಇನ್ನೂ ಇದ್ದಾರೆ, 93 ವರ್ಷ. ನಮ್ಮ ತಮ್ಮಂದ್ರಿಗೆ ನಮ್ಮ ತಂಗಿಯರಿಗೆ ಎಲ್ಲ ಮದುವೆ ಆಯಿತು. 89ರಲ್ಲಿ ನಾನು ಮದುವೆ ಆದೆ. 88ರಲ್ಲಿ ನನ್ನ ತಂಗಿಗೆ ಮದುವೆ ಮಾಡಿ 89ರಲ್ಲಿ ನಾನು ಮದುವೆ ಆದೆ. ಮದುವೆ ಆಗಿ ಊರು ಬಂದು ನಾವು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗೋವಾಗ ಜಾತಿ ಭೇದ ಬಿಟ್ಟು ಮನೆ ಮನೆಗೂ ಕರೆದು ಮಳ್ಳಕ್ಕಿ ಕೊಟ್ಟಿದ್ರು ನನ್ನ ಹೆಂಡತಿಗೆ. ಒಂದು ಮನೆ ಅಲ್ಲ, ಎಷ್ಟು ಮನೆ ಇತ್ತೋ ಅಷ್ಟು ಮನೆಯಲ್ಲೂ ಕರೆದು ಮಳ್ಳಕ್ಕಿ ಕೊಟ್ಟಿದ್ರು ನನ್ನ ಹೆಂಡತಿಗೆ. ಆಮೇಲೆ ಲೇಔಟ್ ಮಾಡಕ್ಕೆ ಶುರು ಮಾಡಿದೆ, ಏನೋ ಮಾಡಿದೆ. 90ರಲ್ಲಿ ಅಲ್ಲಿ ಮನೆ ಕಟ್ಕೊಂಡು ಅಲ್ಲಿ ಹೋದೆ. ಆದರೆ ಪ್ರತಿ ದಿವಸ ನಾನು ಈ ಊರಿಗೆ ಬಂದಿದ್ದು, ಇಲ್ಲಿ ಬೆಳೆದಿದ್ದು, ಇಲ್ಲಿ ಬದುಕಿದ್ದು ಆ ತಾಯಿ ಮಾರಮ್ಮನ ಆಶೀರ್ವಾದದಿಂದ ಅಂತೇಳಿ ನಾನು ಪ್ರತಿ ದಿವಸ ನೆನೆಸ್ಕೊಂಡು ಒಂದು ತುತ್ತು ಊಟ ತಿಂತೀನಿ. ಇದಾದ್ಮೇಲೆ ನಮ್ಮ ಮಲ್ಸಂದ್ರದವ್ರು ಇಬ್ಬರು ಹಿರಿಯರು, ರಾಮಚಂದ್ರಯ್ಯ ಅಂತ ರಾಮಣ್ಣವರು, ನಮ್ಮ ಸೀನಿಯರ್ ತಂದೆ, ಅವರು ಇನ್ನೊಬ್ಬರು ಪಂಚರಾಮಣ್ಣ ಅಂತ, ಅವರಿಬ್ಬರು ನನಗೆ ಆತ್ಮೀಯ ಸ್ನೇಹಿತರು. ನಾನೊಂದು ಬಡಾವಣೆ ಮಾಡಬೇಕು ಅಂದಾಗ ನನಗೆ ಯಾರು 1,000 ರೂಪಾಯಿ ಸಾಲ ಕೊಡೋಕ್ಕೂ ಶಕ್ತಿ ಇರಲಿಲ್ಲ ಅವಾಗ. ಅಂಥದ್ದು ನಮ್ಮ ಪಂಚರಾಮಣ್ಣವ್ರು ಕರ್ಕೊಂಡೋಗಿ 10,000 ರೂಪಾಯಿ ನನಗೆ ಸಹಾಯ ಮಾಡಿದ್ರು. ನಮ್ಮ ತಂದೆ ಇಲ್ಲದೆ ಹೋದ್ರು, ಇವತ್ತು ಕೂಡ ನಮ್ಮ ತಂದೆ ಸ್ಥಾನದಲ್ಲಿ ಅವ್ರನ್ನ ನೋಡಿಕೊಂಡು ವರ್ಷಕ್ಕೊಂದ್ಸಾರಿ ಹೋಗಿ ಅವ್ರ ಆಶೀರ್ವಾದ ಪಡೆದು ಆ ಕಾಲದಲ್ಲಿ ನನಗೆ 10,000 ಕೊಟ್ಟಿದ್ರಲ್ಲ ಅಂತ ಹೇಳಿ ಇವತ್ತು ಕೂಡ ನೆನೆಸ್ಕೊಂತೀನಿ. ಅವ್ರ ಕುಟುಂಬಕ್ಕೆ ಸಾಕಷ್ಟು ನನ್ನ ಕೈಲಾದ ಸಹಾಯನೂ ಮಾಡ್ಕೊಂಬಂದಿದ್ದೀನಿ. ಹಾಗಾಗಿ ಈ ಊರಿನ ಪ್ರತಿ ಮನೆಯವರು ಗೊತ್ತು. ಎಲ್ಲ ಜನಾಂಗದವರು ಇಲ್ಲಿ ವಾಸ ಮಾಡ್ತಿದ್ರು ಅವಾಗ. ಒಕ್ಕಲಿಗರು, ಬಣಜಿಗರು, ಗೊಲ್ಲರು, ಕುರುಬರು, ಹರಿಜನರು ಎಲ್ಲರೂ ಇದ್ರು. ಎಲ್ಲರೂ. ಕೃಷ್ಣಣ್ಣ ಇಲ್ಲ ಇವತ್ತು, ಅವಾಗ ಮೈಕೋಗಿ ಹೋಗೋರು. ಅಪ್ಪು ಅವ್ರ ತಂದೆ ಕೃಷ್ಣಣ್ಣ ಅಂತ ಮೈಕೋಗಿ ಹೋಗೋರು. ಒಂದು SD ಹಳೆ ಜಾವಾ ಮೋಟರ್ ಬೈಕ್ ಇಟ್ಕೊಂಡಿದ್ರು. ಇನ್ನೊಬ್ರು ಕೊಲ್ಮೆ ಮಾರಪ್ಪ ಅಂತ ಒಬ್ರು ಇದ್ರು, ಕಾಂಟ್ರಾಕ್ಟ್ ಮಾಡ್ತಾರೋ ಅವರು. ಆ ಕಾಲದಲ್ಲಿ ಒಂದು ಜಾವಾ ಮೋಟರ್ ಬೈಕು,
ಇನ್ನೊಂದು ಕೊಲ್ಮೆ ಮಾರಪ್ಪ ಅಂತ ಅರ್ಜನರ ಪೈಕಿ ಅವರು ಒಂದು ಸ್ಕೂಟ್ರ್, ವೆಸ್ಪಾ ಸ್ಕೂಟ್ರ್ ಇಟ್ಕೊಂಡಿದ್ರು. 2 ಸ್ಕೂಟ್ರ್ ಈ ಊರಲ್ಲಿ ಇದ್ದಿದ್ದು. ಆಮೇಲೆ ನಾರಾಯಣ ಅವ್ರ ಅಣ್ಣ ಒಂದು ಲ್ಯಾಂಬ್ಲೆಟ್ರಾ ಸ್ಕೂಟ್ರ್ ತಗೊಂಬಂದು, ನಾನು ತಾಯಿಯ ಆಶೀರ್ವಾದದಿಂದ 85ರಲ್ಲಿ ಹೊಸ ಸ್ಕೂಟ್ರ್ ಈ ಊರಿಗೆ ತಗೊಂಬಂದೆ. 6161 ಇವತ್ತು ಆ ಸ್ಕೂಟ್ರ್ ಇಟ್ಕೊಂಡಿದ್ದೀನಿ. ಹೊಸ ಸ್ಕೂಟ್ರು ಈ ಊರಲ್ಲಿ ಯಾರ್ದು ಇರಲಿಲ್ಲ ಅವತ್ತು. ಹೊಸ ಸ್ಕೂಟ್ರು ನಾನು ತಗೊಂಬಂದು ಮಾರಮ್ಮನ ದೇವಸ್ಥಾನ ಮುಂದೆ ನಿಲ್ಲಿಸಿ ಪೂಜೆ ಮಾಡಿ ಆಶೀರ್ವಾದ ಮಾಡ್ಕೊಂಡು ಹೋದೆ ಅಂತ 16 ಕಾರು, 16 ಸ್ಕೂಟ್ರು, 16 ಐಶ್ವರ್ಯ, 16 ಭಾಗ್ಯ ಕೊಟ್ಟರು. ವ್ಯಾಪಾರ ಮಾಡಿಕೊಂಡು ಹೆಂಡತಿ ಮಕ್ಕಳು ಸುಖವಾಗಿದ್ವಿ. ರಾಜಕೀಯ ಬಂದಾಗ ದಾಸರಳ್ಳಿ ಅಂತ ಕ್ಷೇತ್ರ ಆಯಿತು. ನನ್ನ ಬದುಕಿನ ಆಶ್ರಯದಾತರಾಗಿ ಮಕ್ಕಳು, ಅಳಿಯಂದಿರು, ಮೊಮ್ಮಕ್ಕಳ ಜೊತೆ ಎಲ್ಲ ಸೌಲಭ್ಯಕ್ಕೆ ಕಾರಣರಾದವರು ನನ್ನ ಪತಿ ಮುನಿರಾಜು ಅವರೇ ನಮ್ಮ ಕುಟುಂಬದ ಮನೆ ದೇವರು. ಅವರ ಈ ಬೆಳವಣಿಗೆಗೆ ಕಾರಣರಾದ ನೀವೇ ನಮಗೆ ದೇವರು ಅಂತ ಭಾವುಕರಾಗಿ ಸುಜಾತ ಮುನಿರಾಜು ಅಲ್ಲಿ ನೆರೆದಿದ್ದ ಬಿಜೆಪಿ ಮುಖಂಡರಿಗೆ, ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ ತಿಳಿಸಿ, ನಿಮ್ಮ ಸೇವೆಯನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ನಮ್ಮ ಕುಟುಂಬದವರು ಸದಾ ನಿಮ್ಮ ಸೇವೆ ಮಾಡುವ ಭಾಗ್ಯ ದೊರೆತಿದ್ದಕ್ಕಾಗಿ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಎಂದಿದ್ದಾರೆ. ಅಮ್ಮ ಮತ್ತು ಸೊಣ್ಣಪ್ಪ ಅವರಿಗೆ ಕೋಟಿ 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 ನಮಸ್ಕಾರಗಳು. ಇದೇ ಕ್ಷೇತ್ರದಲ್ಲಿ ತಾಯಿ ದಾಸ ಮಾರಮ್ಮನವರ ಆಶೀರ್ವಾದದಿಂದ ಇಲ್ಲಿ ಕಾಲಿಟ್ಟು 18 ವರ್ಷಕ್ಕೆ ಕಾಲಿಟ್ಟಂಥ ಈ ದೇವರಿಗೆ ನೆರಳಾಗಿ ಸದಾ ಜೊತೆಲಿದ್ದು ಎಲ್ಲ ಕಷ್ಟಗಳು ಮೊದಲಿಗೆ ಕಷ್ಟಗಳ ಜೊತೆಗೆ ಸುಖದಲ್ಲಿ ನಮ್ಮನ್ನು ಜೊತೆಗೆ ಇವರು ಆ ಒಂದು 18 ವರ್ಷದಲ್ಲಿ ಪಟ್ಟಂಥ ಒಂದು ಕಷ್ಟ ಹೇಗಿರುತ್ತೆ ಅಂತ ಯೋಚನೆ ಮಾಡಿ ಇವತ್ತು ಹೀಗಿದ್ದೀವಿ. ಬರೀ ಕೈಯಲ್ಲಿ ಬಂದಂತಹ ಆ ದೇವರು ಈ ಒಂದು ಮಟ್ಟಕ್ಕೆ ಬರಬೇಕಾದ್ರೆ ಆ ತಾಯಿ ಆಶೀರ್ವಾದ, ಮಾರಮ್ಮನ ಆಶೀರ್ವಾದ, ಅದರೊಳಗೆ ಸತ್ಯತೆಯಿಂದ ನಡೆಯುವಂತಹ ವ್ಯಕ್ತಿಗೆ ತಾಯಿ ಸದಾ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ. ಕಷ್ಟದಲ್ಲಿ ನೆರವಾಗುವಂತಹ ವ್ಯಕ್ತಿಗೆ ತಾಯಿ ಆಶೀರ್ವಾದ ಸದಾ ಇರುತ್ತೆ. ಹಸಿದವರ ಕಷ್ಟವನ್ನು ಗೊತ್ತಿರುವಂತಹ ವ್ಯಕ್ತಿಗೆ ತಾಯಿ ಆಶೀರ್ವಾದ ಸದಾ ಇರುತ್ತೆ ಅಲ್ವಾ? ಅದೇ ಈಗಿನ ಸ್ಥಿತಿ. ತಾಯಿ ಆಶೀರ್ವಾದದಲ್ಲಿ ಸದಾ ಸೇವೆ, ಜನ ಸೇವೆಯಲ್ಲಿ ಒಳ್ಳೆಯ ಕೆಲಸಗಳಿಗೆ, ಒಳ್ಳೆಯ ಜನಕ್ಕೆ, ಒಳ್ಳೆಯ ಕಾರ್ಯಗಳಿಗೆ ಸ್ಫೂರ್ತಿಯಾಗಿ ಜನರ ಜೊತೆ ಕೈ ಜೋಡಿಸಿ ಈ ದೇವರು ಈವರೆಗೂ ಕರೆದು ತಂದಂತಹ ನಮ್ಮ ತಾಯಿ ಮಾರಮ್ಮನಿಗೆ ಕೋಟಿ 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 ನಮಸ್ಕಾರಗಳು. ಅದರೊಂದಿಗೆ ಈ ತಾಯಿಯ ಆಶೀರ್ವಾದದೊಂದಿಗೆ ಈ ನಿಮ್ಮೆಲ್ಲ ಆಸ್ತಿ, ಇದೇ ನನ್ನ ಆಸ್ತಿ, ಈ ನನ್ನ ಆಸ್ತಿಗಳಾದ ನೀವೆಲ್ಲರಿಗೂ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಈ ಸಂದರ್ಭದಲ್ಲಿ ಮಂಡಲದ ಅಧ್ಯಕ್ಷ ಸೋಮಶೇಖರ್, ಯುವ ಮೋರ್ಚಾ ಅಧ್ಯಕ್ಷ ಭರತ ಸೌಂದರ್ಯ, ಬಾಗಲಗುಂಟೆ ವಾರ್ಡ್ ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್, ಸ್ವಪ್ನ ಅನಿಲ್, ಬಿಎಂ ನಾರಾಯಣ, ಬಿಎಂ ಕೃಷ್ಣ, ಲಕ್ಷ್ಮೀ ವೆಂಕಟೇಶ್, ಹಾವನೂರು ಬಡಾವಣೆ ಹನುಮಂತರಾಯಪ್ಪ, ಮಂಜುನಾಥ್, ವಿನೋದ್ ಗೌಡ, ನವೀನ್ ಕುಮಾರ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು.